ನಿಮಗೋಸ್ಕರ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ಬ್ಲಾಗ್. ಹೇಗೆ ಕಾಣಿಸ್ತಿದ್ದೀನಿ ನಾನು? ನೋಡಕ್ ಗೊಂಬೆ ತರ ಇದೀನಿ ಅಲ್ವಾ? ಆಗ್ಲೇ ಹೇಳಿದ್ನಲ್ಲ, ಅದಂತೂ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗದ್ ಬೆಂಕಿ ಹಾಕ. ಇದಿಷ್ಟು ನಿಮ್ಮ ಮನದಾಳದ ಮಾತು ಅಂತ ಗೊತ್ತು ಬಿಡಿ. ಇದನ್ ಬಿಡಿ, ನಾನು ಹೆಂಗ್ ಕಾಣ್ತಿದ್ದೀನಿ ಅಂತ ಮಾತ್ರ ಹೇಳಿ. ಇವತ್ತೊಂದು ಫಂಕ್ಷನ್ ಇತ್ತು, ಸೊ ಹಾಗಾಗಿ ರೆಡಿ ಆಗಿದ್ದೆ. ಏನ್ ಪ್ರೋಗ್ರಾಮ್ ಅಂದ್ರೆ ಬೇಬಿ ಶವರ್ ಪ್ರೋಗ್ರಾಮ್. ಸೀಮಂತ ಅಟೆಂಡ್ ಮಾಡಕ್ಕೆ ಚಿಕ್ಕಮಂಗ್ಳೂರಿಗೆ ಬಂದಿದ್ವಿ. ಫಸ್ಟ್ ವೆಲ್ಕಮ್ ಡ್ರಿಂಕ್ ಕುಡಿದ್ಬಿಟ್ಟು ಸೀದಾ ಹೋಗಿದ್ದೆ ನಮ್ಮ ಸೀಮಂತದವ್ರಿಗೆ ನೋಡ್ಕೊಬರಕ್ಕೆ. ಅವ್ರನ್ನ ಮಾತಾಡ್ಸ್ಕೊ ಬಂದು ಸ್ವಲ್ಪ ತಿರುಗಾಡ ಅಷ್ಟೊತ್ತಿಗೆ ಪ್ರೋಗ್ರಾಮ್ ಶುರು ಆಯ್ತು. ಹಾಗೆ ವಿಶ್ ಮಾಡೋಣ ಅಂತ ಕ್ಯೂ ನಿಂತಿದ್ವಿ. ನಮ್ಮಪ್ಪ ಇವಳಿಗೆ ಹೊಡೆದ್ರೆ ಇವಳು ನಂಗೆ ಹೊಡಿತಾಳೆ. ಇದ್ರಲ್ಲಿ ಏನ್ ನ್ಯಾಯ ಇದೆ? ನಮ್ಮಪ್ಪ ಹೊಡಿಬೇಕು ತಾನೇ ಇವಳು. ಹಾಗೆ ಫಂಕ್ಷನ್ ಅಟೆಂಡ್ ಮಾಡಿದ್ವಿ ಅಂತ ಒಂದು ಪ್ರೂಫಿಗೆ ವಿಡಿಯೋ ಮಾಡ್ಕೊಬಿಟ್ವಿ. ನಾನು ಅರ್ಷಿತಕ್ಕೋಸ್ಕರ ಬೆಟ್ಟ ಗುಡ್ಡಗಳೆಲ್ಲ ಸುತ್ತಿ ಹೂವ ತಂದು ಬೊಕ್ಕೆ ಮಾಡಿ ಅವರಿಗೆ ನೋಡ್ಬೇಕು ನೋಡ್ಬೇಕು ಅಂತಾನೆ ನಾನು ವಿಡಿಯೋ ಮಾಡಿರೋದು ಗೊತ್ತಾ. ವಿಶ್ ಮಾಡ್ಬಿಟ್ಟು ಹೊರಗಡೆ ಬರ್ತಿದೆ ಅಷ್ಟೊತ್ತಿಗೆ ನಮ್ಮ ಅಪ್ಪನ ಫ್ರೆಂಡ್ ಇದ್ದವರು ಫೋಟೋ ತೆಗಿ ಅಂದ್ರು. ನಾನು ಅದಕ್ಕೆ ಫೋಟೋ ಬದಲು ವಿಡಿಯೋನೇ ಮಾಡಿದೆ. ಹಿಂಗೆ ನಾನು ಸೂಪರ್ ಅಲ್ವಾ. ಅದಾದ್ಮೇಲೆ ಭರ್ಜರಿಯಾಗಿ ಊಟ ಮಾಡ್ಕೊ ಬಂದೆ. ತಿಂದಿದ್ದಾರ್ಗದ್ ಬೇಡವಾ, ಸೊ ಹಾಗಾಗಿ ಮಕ್ಳಿಗೆ ಕಿಟ್ಟಪತ್ತಿ ಮಾಡ್ತಾ ಇದ್ದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಹಾಗೆ ಇಲ್ಲಿ ಬಾಯ್ ಬೇಬಿ ಗರ್ಲ್ ಬೇಬಿಗೆ ವೋಟ್ ಮಾಡೋಕ್ಕಿತ್ತು. ಸೊ ನಾನು ಯಾವ ಬೇಬಿಗೆ ಹಾಕಿರ್ತೀನಿ ವೋಟ್ನ ನೀವು ಗೆಸ್ ಮಾಡಿ. ನೀನ್ ಮಾಡೋ ವಿಡಿಯೋಗಳಂದ್ರೆ ನಂಗೆ ಇಷ್ಟ ಅಂತ ಹೇಳ್ತಿದ್ರು. ಅವ್ರನ್ನೇ ವಿಡಿಯೋ ಮಾಡಕ್ ಹೋದ್ರೆ ನಾಚಿಕೆ ಪಡ್ಕೊಂಡು ನೋಡ್ತಾ ಇದ್ರು. ಆದ್ರೂ ತುಂಬಾ ಜನ ನೀನ್ ಚೆನ್ನಾಗಿ ವಿಡಿಯೋ ಮಾಡ್ತಿದೀಯ ಅಂತ ಕಾಂಪ್ಲಿಮೆಂಟ್ ಕೊಡ್ತಿದ್ರು ಗೊತ್ತಾ. ಖುಷಿ ಆಯ್ತು. ಹಾಗೆ ಸುರಸಂದ್ರಿಗೊಂದು ಸ್ವಲ್ಪ ಕಾಲು ಎಳ್ದ್ಬಿಟ್ಟು ನಿಜವಾಸಂದ್ರನ ಹತ್ರ ಹೋಗ್ಬಿಟ್ಟು ಮಾತಾಡ್ತಾ ಇದ್ದೆ. ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸೀದಾ ಊರಿಗೆ ಬಂದ್ವಿ, ಚಿಕ್ಕಮಂಗ್ಳೂರಿಂದ ನಮ್ಮ ಕೆರೆಹಳ್ಳಿಗೆ. ಹಾಗೆ ಕಾರಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಬಂದ್ಬಿಟ್ವಿ. ಹಾಗೆ ನನಗೊಂದು ಫಾಲೋ ಮಾಡ್ಬಿಡಿ ಗೈಸ್, ಲವ್ ಯು.